ಕಾನ್ಸೆಪ್ಟ್ ಇದರಲ್ಲಿ ತುಂಬಾ ಇಷ್ಟ ಆಯ್ತು. ಬ್ರೋ ಕಾಲ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಎಲ್ರು ಕೂಡ ಜಿಪ್ ಲೈನ್ ರೋಪ್ ಆಕ್ಟಿವಿಟೀಸ್, ಸೈಕ್ಲಿಂಗು, ಜಿಪ್ ಲೈನು ಎಲ್ಲ ಕಂಪ್ಲೀಟ್ ಆಯ್ತು. ಅಂಡ್ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ದುಬ್ಕಣ ಅಂತ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ನಮ್ಮ ಎಕ್ಸ್ಪೆನ್ಸಿವ್ ಕ್ರಾಕ್ಸ್, ಈ ಎಕ್ಸ್ಪೆನ್ಸಿವ್ ಅಡಿಡಾಸು, ಇನ್ನು ಅಷ್ಟೇ ಎಮೋಷನಲ್ ಡ್ಯಾಮೇಜ್. ನಾವು ನಮ್ಮ ಎಕ್ಸ್ಪೆನ್ಸಿವ್ ಸ್ಲಿಪ್ಪರ್ಸ್ಗಳನ್ನೆಲ್ಲ ಬಿಡಕ್ ಹೋಗ್ತಾ ಇದೀವಿ. ಎಕ್ಸ್ಪೆನ್ಸಿವ್ ಅಡಿಡಾಸ್. ಬ್ರೋ ನಾವು 3 ಜನ ಮಾತಾಡ್ತಾ ಇದೀವಿ, ಅಲ್ಲಿ ಇಗ್ನೋರ್ ಮಾಡ್ತಾ ಇದೀವಿ ನಾವು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸೊ ಈಗ ಸ್ಲಿಪ್ಪರ್ ನೆಲ್ಲ ಇಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದೀವಿ. ಈ ಮೊಬೈಲ್ ಅಲ್ಲಿ ಶೂಟ್ ಇಲ್ಲ, ಆ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತೀವಿ. ಈ ಮೊಬೈಲ್ ಅಲ್ಲೂ ಶೂಟ್ ಮಾಡಲ್ಲ, ಸ್ಯಾಮ್ಸಂಗ್ ಫೋನ್ ಅಲ್ಲಿ ಶೂಟ್ ಮಾಡ್ತೀವಿ. ಐಫೋನ್ ವಾಟರ್ ಪ್ರೂಫ್ ಶೂಟ್ ಮಾಡಕ್ಕೇನೋ ಬ್ರೋ. ಆದ್ರೂ ನಾನು ಸ್ವಿಮ್ಮಿಂಗ್ ಪೂಲ್ದು ಕ್ಲಿಪ್ಸ್ ಎಲ್ಲ ತಗೊಳಲ್ಲ. ನಾನು ನನ್ನ ಐಫೋನ್ 16 Pro Max ನ ಐಫೋನ್ ವಾಟರ್ ಪ್ರೂಫ್ ಅಂತ ಗೊತ್ತಿದ್ರು ಈ ಮೊಬೈಲ್ ನ ಇಡಕ್ ಮನ್ಸ್ ಬರ್ತಿಲ್ಲ. ಇದು ಕೂಡ ಸೇರಿಸಿ ಐಫೋನ್ 16 ಪ್ಲಸ್ 16 Pro Max ಯಾಕೋ ಮನ್ಸಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಬ್ರೋ. ತಗೊಳ್ಳಿ ಬ್ರೋ ವಾಟರ್ ಪ್ರೂಫ್ ಇಕ್ಕಂಡ್ ಏನ್ ಬ್ರೋ ನೀವೆಲ್ಲ ಬ್ರೋ ಇದ್ರನೇ ತಗೊಂಡ್ ಬತ್ತೀನಂತೆ. ಗೈಸ್ ಫೈನಲಿ ನಾವು ಸ್ವಿಮ್ಮಿಂಗ್ ಪೂಲ್ ಆಡಿದ್ವಿ. ಸ್ವಿಮ್ಮಿಂಗ್ ಪೂಲು ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಈಗ ಬಂದು ನೆಕ್ಸ್ಟ್ ಮಾತಿನ ಕತೆ ಏನಂದ್ರೆ, ಮೇ ಬಿ ನಾವು ಕ್ರಿಕೆಟ್ ಆಡ್ಬೋದು, ಇಲ್ಲ ವಾಲಿಬಾಲ್ ಆಡ್ಬೋದು. ಅಂಡ್ ನೋಡಿ ಈ ಕಡೆ, ಅಂಡ್ ಅದು ಬೆಟ್ಟ. ನನ್ಗೆ ಈ ಫೈರ್ ಕ್ಯಾಂಪ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಒಂದ್ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡೋರೆ. ನೋಡಿ ಇಷ್ಟು ಪೂರ್ತಿ ಜನ ಕುತ್ಕೊಳ್ಳೋವಂಥದ್ದು, ತುಂಬಾ ಅಗಲ ಇದೆ ಜಾಗ ಇದು. ಫೈರ್ ಕ್ಯಾಂಪ್ ತುಂಬಾ ಇಷ್ಟ ಆಯ್ತು. ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲರೂ ಇಲ್ಲೇ ಕೂತ್ಕೋತಾರೆ, ಜೊತೆಲೆ ಕೂತ್ಕೋತಾರೆ. ಯಾವ್ದು ಭೇದ ಭಾವ ಅನ್ನೋಂಗಿಲ್ಲ. ಅಂದ್ರೆ ಸಪ್ರೇಟ್ ಆಗಿ ಟೇಬಲ್ ಅವ್ರಿಗೋಸ್ಕರ ಮಾಡುವಂಥದ್ದಿಲ್ಲ. ನೋಡಿ ಸಖತ್ತಾಗಿದೆ ಈ ಕಾನ್ಸೆಪ್ಟು. ಇದರಲ್ಲಿ ತುಂಬಾ ಇಷ್ಟ ಆಯ್ತು. ಇನ್ ರಿಮೈನಿಂಗ್ ಎಲ್ಲ ಓಕೆ ಅಷ್ಟು ನನಗೆ ಓಕೆ, ಒಂದ್ ರೇಂಜ್ ಓಕೆ, ಚೆನ್ನಾಗಿದೆ ಅನ್ಕೋಬೇಕಷ್ಟೇ. ಏನೋ ಹೇಳ್ಬೇಕಂತೆ ನಮ್ ತೇಜಸ್ ಬ್ರೋ, ಏನೋ ಹೇಳ್ಬೇಕಂತೆ ಇವಾಗ ಇಲ್ಲಿ ನೋಡಿ ಬ್ರೋ, ರೆಡಿ ಇಲ್ಲಿ ನೋಡಿ ಬ್ರೋ. ಇವಾಗ ಅಲ್ಲಿ ನೋಡಿ ಬ್ರೋ, ಏನ್ ಗೊತ್ತಾಯ್ತು ಬ್ರೋ ನಿಮ್ಗೆ? ಬ್ರೋ ಯಪ್ಪ ಇಬ್ರು ಎಲ್ಲಿದ್ರಿ? ಅಲ್ಲ ಅವ್ರು ಏನ್ ಮಾಡ್ತಾರ, ಅವರು ವಿಡಿಯೋ ಕಾಲ್ ಮಾಡ್ತಾರೆ. ಅಲ್ಲ ಅಂತದ್ದೇನು ಏ ಬ್ರೋ ವಿಡಿಯೋ ಕಾಲ್ ತೇಜಸ್ ಬ್ರೋ ಅಲ್ಟಿಮೇಟ್ ಅನ್ಕೊಡಿ. ಆಗ್ಲೇ ಲಂಚ್ ಆಯ್ತು, ಇವಾಗ ಟೀ ಕಾಫಿ ಬ್ರೇಕು. ನೋಡಿ ಟೀ ಕಾಫಿ ಬಜ್ಜಿ ಬೋಂಡ. ಎಸ್ ಈಗ ಕುಡಿಬೇಕೀಗ. ಫುಲ್ ಟಯರ್ಡ್ ಗೈಸ್. ಆಯ್ತಲ್ಲ, ಮಾತೇ ಆಡಕ್ಕಾಗ್ತಿಲ್ಲ, ಕಿವಿ ಎಲ್ಲ ಒಂಥರ ಆಗ್ತಿದೆ. ಆ ನೀರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಒಂಥರ ಆಗ್ಬಿಟ್ಟೈತೆ. ಈ ಕಾಫಿ ಜೊತೆಗೆ ಒಂದು ಬಿಸ್ಕೆಟ್ ಇರ್ಬೇಕಿತ್ತು, ಇನ್ನೂ ಮಜವಾಗಿರ್ತಿತ್ತು. ಅವರು ಬಜ್ಜಿ ಪಕೋಡ ಕಾಫಿ ಎಲ್ಲ ತಗೊಂಡವ್ರೆ, ಇವೊಂದು ಸೇಮ್. ಆದ್ರೆ ಒಂದು ಬಿಸ್ಕೆಟ್ ಇರ್ಬೇಕಿತ್ತು. ಸೊ ಬಿಸ್ಕೆಟ್ ಇದ್ದಿದ್ರೆ ನಂಚ್ಕೊಂಡು ತಿನ್ನಕ್ಕೆ ಒಂಥರ ಮಜಾ ಇರ್ತಿತ್ತು. ನಮ್ಗಂತೂ ಕ್ರಿಕೆಟ್ ಬ್ಯಾಟು ಬಾಲು ಸಿಗ್ಲಿಲ್ಲ, ವಾಲಿಬಾಲು ಸಿಗ್ಲಿಲ್ಲ. ಲಾಸ್ಟ್ಗೆ ಈ ಜೋಕಲ್ಲಿ ಆಡಕ್ ಬಂದಿದೀವಿ. ಬನ್ನಿ ತೂಕಿ ಬನ್ನಿ. ನಾನು ಕುತ್ಕೊಂಡ್ಬೇಕಾ ಮಚ್ಚ? ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ಜೋಕಾಲಿ ಅಂದ್ರೆ ಆಹಾ ಏನ್ ಸ್ವರ್ಗನೋ. ಹಿಂಗ್ ಹೋಗ್ತಿದ್ರೇನೆ ಒಂದ್ ಸ್ವರ್ಗ ಮಾತ್ರ. ಒಂದೇ ಕಡೆ ಎತ್ಕೊಂಡ್ಬೇಡ, ಸ್ವಲ್ಪ ಜಾಸ್ತಿ ಬೇಡ ಬಿದ್ದೈತಾರೆ. ಇದು ಲಿಟ್ರಲಿ ಇದು ಕ್ರೇಜಿ ಐತೆ. ಏನಾಯ್ತು ಬ್ರಾ? ಚೆನ್ನಾಗೈತೆ ಬ್ರೋ. ಬ್ರೋ ಇರೋದೊಂದು ಲೈಫು, ನಿಮ್ಗೆ ಒಂದು ಲೈಫು ಬ್ರೋ. ಪಟ್ಟ ಸೆಟ್ ಶಾಟ್. ನೀವು ಅದು ಇಟ್ಕೋಬೇಡಿ ಬ್ರೋ, ಆರಾಮಾಗಿ ಕೂತ್ಕೊಳ್ಳಿ. ಬ್ರೋ ನಿಮ್ಗಿರೋದು ಒಂದ್ ಲೈಫು, ನಮ್ಗಿರೋ 2 ಲೈಫು. 2 ಲೈಫ್ ಅಲ್ಲ, ಒಂದು ಹಾಳು ಮಾಡ್ಬಿಡೋಣ ಮತ್ತೆ. ಆರಾಮ
ನನ್ಗೆ ಯಾಕೋ ಬೀಳ್ತದೆ. ಪ್ರಮೋಷನ್ಗೆ ಬಂದ ಬಾಲಕ ಅತ್ಯಾಚಾರ. ಗೈಸ್ ಇವರು ಸರಿಯಾಗಿ ಹೊಡ್ಕೊಂಡ್ರು ತಲೆಗೆ ಮಾತ್ರ. ಅವರು ಮೇಲ್ ಹಿಡ್ಕೊಂಡ್ಬಿಟ್ರು. ಅವ್ರು ಅದು ಹಿಡ್ಕೊಂಡಿಲ್ಲ ಅಂತಿದ್ರೆ ಆರಾಮ್ ಇರ್ತಿತ್ತು. ಇದು ಚಿಕ್ಕವ್ರದ್ದು, ಆದ್ರೆ ನಾವು ದೊಡ್ಡ ಗಡುಮಾಗಿರೋ ನಾವು ದೊಡ್ಡವರು ಇವಾಗ ಇದನ್ನ ಆಡ್ತಾ ಇದೀವಿ. 4 ಜನ ಕೂತ್ಕೋತೀವಿ, ಹೆಂಗಿರುತ್ತೆ ಅಂತ ನೋಡೋಣ. ಬಸವೇಲ್ ಸಿಡೌನ್ 0.5 ಹಾಕೊಂಡ್ಬಿಡ. ಇರೇ ಬ್ರೋ, ಕಾಲ್ ಮನುಷ್ಯ ಇರಿ ಬ್ರೋ, ಪಾಪ ನಾನೇ ಹಿಡ್ದಿದ್ದೀನಿ. ಬೇಡ ಬ್ರೋ ಪಾಪ, ಇವರು ಓಡ್ಸ್ಕೊಬತ್ತವ್ರೆ. ಓ ಚಿಕ್ಕ ಬುಕ್ಕ ರೈಲು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಂಗ್ ಹೋಗ್ತಾ ಇದ್ರಿ ಅವೆಲ್ಲ ಜಾಲಿ. ತಲೆ 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 ಬೀಳ್ತಾರೆ. ತಲೆ 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 ಬಿದ್ರು 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 ಬ್ರೋ ಬಿದ್ರು 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 ಪಾಪ 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 ಕ್ರೇಜಿ ಕ್ರೇಜಿ ವಾವ್ ವಾವ್ ಲಿಟ್ರಲಿ ಕ್ರೇಜಿ. ಎಸ್ ಎಸ್ ಕ್ರೇಜಿ ಕ್ರೇಜಿ. ಅಬ್ಬಾ ಮಸ್ತಿತ್ತು. ಫೈನಲಿ ಒಂದು ಸಿಕ್ತು, ಅದು ಬ್ಯಾಡ್ಮಿಂಟನ್ ಸಿಕ್ತು. ಇವಾಗ ಬ್ಯಾಡ್ಮಿಂಟನ್ ಆಡ್ತಾ ಇದೀವಿ. ಆ ಕಡೆ ಒಂದು 2 ಇದೆ, ಅಂದ್ರೆ 3 ಬ್ಯಾಡ್ಮಿಂಟನ್ ಇರೋದು. ಇನ್ನೊಂದು ಬ್ಯಾಡ್ಮಿಂಟನ್ ಬೇಕಿತ್ತು. ಇನ್ನೊಂದು ಬ್ಯಾಡ್ಮಿಂಟನ್ ಇದ್ರೆ ಚೆನ್ನಾಗಿರ್ತಿತ್ತು. ಗೊತ್ತಿಲ್ಲ ಐತೋ ಇಲ್ವೋ ಚೆಕ್ ಮಾಡ್ತಾರೆ. ಅಂಡ್ ಇವಾಗ ಶಟಲ್ ಕಾಕ್ ಆಡುವ ಸಮಯ. ಇವಾಗ ನಾನು ಔಟ್ ಆದೆ ಗೈಸ್. ಇವಾಗ ತೇಜಸ್ ಪ್ರೋ ಆಡ್ತಾರೆ. ನನಗೆ ಒಂದು ನಂಬಿಕೆ ಇದೆ, ತೇಜಸ್ ಪ್ರೋ ಆದಷ್ಟು ಬೇಗ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಒಂದು ನಂಬಿಕೆ ಇದೆ, ಭರವಸೆ ನಂಬಿಕೆ ಇದೆ. ಈಗ ನೋಡಿ 1 2 ಏನ್ ಟ್ರಯಲ್? ನನಗೆ ಟ್ರಯಲ್ ಕೊಟ್ರ? ನನಗೆ ಟ್ರಯಲ್ ಕೊಟ್ಟಿಲ್ಲ. ಮೋಸ ಅಂದ್ರೆ ಮೋಸ. ತಡಿ ಕೊಡಿ. ಔಟ್ ಬೇಗ ಆಯ್ತಾ? ನಾನು ಔಟ್ ಮಾಡ್ತೀನಿ ಕೊಡಿ. ಅವ್ರು ಔಟ್ ಅವ್ರ ಕಡೆಗೆ ಹೋದ್ಮೇಲೆ ನಾವು ಮೇಲ್ಮೇಲೆ ಕಾರಣ ಟೀಮ್ ಅಪ್ ಮಾಡೋಣ. ನಾನು ನೀವು ಅವ್ರ ಕಡೆಗೆ ಹೋದ್ಮೇಲೆ ನಾನು ಮೇಲ್ಮೇಲಿಕ್ಕೆ ನಿಮ್ಗೆ ಹೊಡಿತೀನಿ. ಐಟ್ ಆಡೋಣ. ನಿಜ ಪಕ್ಕ ಚೆನ್ನಾಗಿ ಇಲ್ಲ ಇಲ್ಲ ನಿಜ. ಹೋಗಿ ಆಡ್ರ. ಮೇಲಿಂದ ಬಂತು ಬ್ರೋ, ಮೇಲಿಂದ ಬಂತು ಬ್ರೋ. ನನಗೆ ಗೊತ್ತಿಲ್ಲ ಬ್ರೋ, ಮೇಲಿಂದ ಬಂತು. ಬಂದಿದ್ದು ನಿಜ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನು ಹಂಗೆಲ್ಲ ಮೋಸ ಮಾಡಲ್ಲ, ಬಟ್ ಆದ್ರೂ ಗೈಸ್ ಫೈನಲಿ ಫುಲ್ಲು ಟೈರ್ಡ್ ಆಗಿದೀವಿ. ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ರೂಮ್ಗೆ ಓಕೆ ಬ್ಯಾಗ್ ತಗೋಬೇಕು. ಫಸ್ಟ್ ಬ್ಯಾಗ್ ತಗೊಂಡು ಈಗ ರೂಮ್ಗೆ ಹೋಗಿ ಎಲ್ಲಾ ರೆಸಾರ್ಟ್ ಅಲ್ಲೂ ಹೋಗಿದ ತಕ್ಷಣ ನಮ್ಗೆ ರೂಮ್ ಚೆಕ್ ಇನ್ ಆಗ್ತೀವಿ. ಇಲ್ಲಿ ಬಂದಿದ್ದು 1 ಗಂಟೆ ಚೆಕ್ ಇನ್ ಆಗ್ತಿರೋದು 6:30. ಹಂಗೆ ಒಂದ್ ಸ್ವಲ್ಪ ಮಲ್ಗೋ ಟೈಮಲ್ಲಿ ಚೆಕ್ ಇನ್ ಆಗ್ತಾ ಇದೀವಿ. ಬನ್ನಿ ಇವಾಗ ನಮ್ಮ ರೂಮ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ನಮ್ಮ ಬ್ಯಾಗ್ ಇದೆ, ಆ ಬ್ಯಾಗ್ ನ ತಗೊಂಡು ಹೋಗಿ ರೂಮ್ ಅಲ್ಲಿ ಇಟ್ಟು ಅಂಡ್ ಅಗೇನ್ ರೂಮ್ ಟೂರ್ ಕೊಡ್ತೀನಿ. ನೋಡೋಣ. ರೂಮು ಒಂದು ಬೆಸ್ಟ್ ರೂಮ್ ಸಜೆಸ್ಟ್ ಮಾಡಿರೋದು, ಅಂದ್ರೆ ಬೆಸ್ಟ್ ರೂಮ್ ಇರೋದೇ ಕೊಡಿ ಅಂತ ಕೇಳಿರೋದು. ನೋಡೋಣ ರೂಮ್ ಹೆಂಗೈತಂತ ಹೋಗ್ಬಿಟ್ಟು ನೋಡೋಣ. ನಮ್ಮ 4 ಜನದಲ್ಲಿ ಅವರು ಇದಾರಲ್ಲ, ಅವರು ಮಲಯಾಳಂ ಮಾತಾಡೋದು. ಅಲೆಕ್ಸನ್ ಅವರು ಮಲಯಾಳಂ ಮಾತಾಡೋದು. ಈಗ ಮಲಯಾಳಂ ಅಲ್ಲಿ ಮಾತಾಡಿಸ್ತೀನಿ. ರೂಮ್ಗೆ ಹೋಗ್ಬಿಟ್ಟು ರೂಮ್ ಟೂರ್ ಕೊಟ್ಟಾದ್ಮೇಲೆ ಫಸ್ಟ್ ಮಲಯಾಳಂ ಅಲ್ಲಿ ಮಾತಾಡೋಣ. ಮಲಯಾಳಂ ಅಲ್ಲಿ ಒಂಚೂರು ನಿಮ್ಗೆ ಗೊತ್ತಿರುತ್ತೆ ಮಲಯಾಳಂ ಭಾಷೆ ಸ್ಲ್ಯಾಂಗ್ ಎಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಲೆಟ್ಸ್ ಸಿ ಯಾವ ತರ ಬರುತ್ತೆ ಅಂತ. ಫೈನಲಿ ನಾವು ನಮ್ಮ ರೂಮ್ ಕಡೆಗೆ ಬಂದ್ವಿ. ಗೈಸ್ ಬೆಳಗ್ಗೆಯಿಂದ ಫುಲ್ಲು ಟೈರ್ಡ್ ಅಪ್ಪು. ಬೆಳಗ್ಗೆಯಿಂದ 1 ಗಂಟೆಯಿಂದ 12 ಗಂಟೆಯಿಂದ. ಇವಾಗ ನಮ್ಮ ರೂಮ್ ಇರಿಬ್ರು ನಾನು ಓಪನ್ ಮಾಡ್ತೀನಿ. ಇವಾಗ ರೂಮ್ ಹೇಗಿದೆ, ರೂಮ್ ಯಾವ ತರ ಇದೆ ಅಂತ ತೋರಿಸುವ ಸಮಯ. ಇಲ್ಲಿಂದ ನಮ್ಮ ರೂಮಿನ ಸಮಯ ಓಪನ್ ಮಾಡುವ ಸಮಯ. ಓಪನ್ ಆಗಿದ್ದಷ್ಟೇ ಇಲ್ಲಿಬ್ರು ಬರ್ತಾರೋ ಅದನ್ನ ಇಗ್ನೋರ್ ಮಾಡ್ಬಿಡಿ. ಸೊ ಇದು ರೂಮು. ರೈಟ್ ಸೈಡ್ಗೆ ಬಂದ್ರೆ ಇದೊಂದು ಇಬ್ರಿಗೆ ಮಲ್ಕೊಳಕ್ ಒಂದು ಬೆಡ್, ಈ ಕಡೆ ಒಂದು ಬೆಡ್, ಮೇಲ್ಗಡೆ ಇದು ಲೈಕ್ ಇದನ್ನ ಮಾಡಿರೋ ಲೈಟಿಂಗ್ಸ್ ತುಂಬಾ ಇಷ್ಟ ಆಯ್ತು. ಇದು ಫ್ಯಾನ್ ಆಸ್ ಇಟ್ ಇಸ್. ಅಂಡ್ ಈ ಕಡೆ ಬಂದ್ರೆ ಟಿವಿ ನಮ್ಗೆ ನೋಡೋದಿಕ್ಕೆ. ಅಂಡ್ ಇಲ್ಲಿ ಇದೆಲ್ಲ ಇಗ್ನೋರ್ ಮಾಡ್ಬಿಡಿ. ಇದೆಲ್ಲ ಕಬೋರ್ಡು ಬಟ್ಟೆಗಂತ ಇಟ್ಟಿರೋದು ಇವರು. ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಅಂಡ್ ದಿಸ್ ಈಸ್ ಅ ವಾಶ್ರೂಮ್. ತುಂಬಾ ಚೆನ್ನಾಗಿಟ್ಟಿದ್ದಾರೆ, ಕ್ಲೀನ್ ಆಗಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಅಂಡ್ ಇನ್ನೊಂದು ಮೈನ್ ಥಿಂಗು, ಈ ಕಡೆ ಒಂದು ಬಾಲ್ಕನಿ ಇದೆ. ಇದೇ ಒಂದು ಹೈಲೈಟ್ ಪಾರ್ಟು. ಈ ಕಡೆ ಓಕೆ ಇದು ಆ ಕಡೆ ಅವ್ರ ರೂಮು, ಬೇರೆಯವ್ರ ರೂಮು. ಅಂಡ್ ಇದು ನಮ್ಮ ರೂಮು. ಇದು ಬಾಲ್ಕನಿಗೆ ಬೆಳಗ್ಗೆ ಹೊತ್ತು ನೋಡೋಣ. ಬೆಳಗ್ಗೆ ಹೊತ್ತು ತೋರಿಸ್ತೀನಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇದು ಬಾಲ್ಕನಿ ಅಷ್ಟೇ. ಬೆಳಗ್ಗೆಯಿಂದ ಟಯರ್ಡ್ ಆಗಿರೋದಕ್ಕೂ ಈಗ ಒಂಥರ ನೆಮ್ಮದಿ. ಬೆಡ್ಡು ಅಂದ್ರೆ ಒಂದು ಸ್ಮೂತ್ ಬೆಡ್ಡು, ಸ್ಮೂತ್ ತಲೆದಿಂಬು ಸಿಕ್ಬಿಟ್ರೆ ಆಹಾ ನೆಮ್ಮದಿ. ನೋಡಿ ನಮ್ಮ ಜೊತೆ ನಮ್ಮ ಹುಡುಗರು ಕೂಡ
ನಮ್ ತೇಜಸ್ ಬ್ರೋಗೆ ಜೈ ಓ ಎಲ್ಲ ಪಾಚ್ಕೊಂಡವ್ರೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೈಟು ಫೈರ್ ಕ್ಯಾಂಪ್ ಇದೆ ಅಂತೆ. ಫೈರ್ ಕ್ಯಾಂಪ್ ನೋಡಬೇಕು. ಫೈರ್ ಕ್ಯಾಂಪು ಹೋಗ್ತಾರೆಲ್ಲೋ ಗೊತ್ತಿಲ್ಲ. ಈಗ ಒಂದ್ಸರಿ ಕಣ್ಣು ಮುಚ್ಚಿದ್ರಂತೂ ಪಕ್ಕ ಇವ್ರು ಶಿವ ಅಂತ ಮಾಡ್ಕೊಂಡ್ಬಿಡ್ತಾರೆ, ನನಗೆ ಗೊತ್ತಿರೋಂಗೆ. ಅಷ್ಟೇ. ಸೊ ಫೈರ್ ಕ್ಯಾಂಪ್ ನೋಡೋಣ. ಫೈರ್ ಕ್ಯಾಂಪ್ ಇಲ್ಲ ಅಂದ್ರೆ ಈ ಬ್ಲಾಗ್ನ ಎಂಡ್ ಮಾಡ್ಬಿಟ್ಟು ನಾಳೆ ಬ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಎಂದು ಭೇದ ತೋರದು ಗೊತ್ತಿತ್ತು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ಮೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪದ ಹಾಗೆ ಅಣ್ಣನ ಕಾಯೋ ನಿನ್ನನ್ನು ಪಡೆದ ನಾನು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ. ಬ್ಯಾಟ್ರಿ ಇಲ್ಲ ಬ್ರೋ. ಬ್ರೋ ತಂದಾನಿ ತಾನೋ ತಾನೇ ನಾನೇನೋ. ಅದು ಏನೋ ಸಿಂಬಲ್ ಏನೋ ಸಿಗ್ನಲ್ ಇದೆಯಲ್ಲ, ಸಿಂಬಲ್ ಅಲ್ಲ ಸೈನ್ ಏನೋ ಇದೆಯಲ್ಲ ಇವ್ರದ್ದು. ಅವ್ರೇ ಡೈಲಾಗ್ ಕೇಳ್ದಾಗ ಗಾಡಿನ 3, 2, 1 ಓ ಇದೇನು ಬ್ರೋ? ಪವರ್ ಬ್ಯಾಂಕ್ ಬ್ಯಾಟ್ರಿ ಅಲ್ಲ. ಓ 1, 2, 3 ಓ ಸರಿ ಇದೇನು ಬ್ರೋ? ಸ್ಪೀಕರ್ ಬ್ರೋ. ಬ್ಲೂಟೂತ್ ಇಲ್ವಾ? ಓಕೆ ನನ್ನ ಹೇಳಲು ಏನು ಉಳಿದಿಲ್ಲ ಬ್ರೋ. Baby, I'm my fees. ಯಾರು ಇಲ್ಲ ಮ್ಯಾಚು ಕತ್ತು ಬೇಬಿ ಅಮ್ಮ ಡೋಂಟ್ ವರಿ ಬೇಬಿ ಅಮ್ಮ ಟೈಮ್ ಬಂದು 9 ಗಂಟೆ. ಒಂದು ಸ್ವಲ್ಪ ಹೊತ್ತು ಸಾಂಗ್ ಆಡಿದ್ವಿ, ನೀವೇ ನೋಡಿದ್ರಿ ಆ ಕ್ಲಿಪ್ಸ್ ಎಲ್ಲ. ಸಾಂಗ್ ಆಡಿದ್ವಿ, ಎಂಜಾಯ್ಮೆಂಟ್ ಮಾಡಿದ್ವಿ. ಆ್ಯಂಡ್ ಇವಾಗ ಊಟದ ಸಮಯ 9 ಗಂಟೆಗೆ ಊಟ ರೆಡಿ ಇದೆ ಅಂತೆ. ನಮ್ಮ ತೇಜಸ್ ಅವ್ರು ಹೇಳಿದ್ರು, ಅದಕ್ಕೆ ಇವಾಗ ಹೋಗಿ ಊಟ ಮಾಡುವ ಸಮಯ. ಕರೆಕ್ಟ್, ನಾನ್ ನಿಮ್ಗೆ ಮಲಯಾಳಮಲ್ಲಿ ಮಾತಾಡೋದನ್ನ ಹೇಳ್ತೀನಿ ಅಂತ ಹೇಳಿದ್ದೆ, ಇವಾಗ ಹೇಳ್ತೀನಿ ಬನ್ನಿ. ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ഞങ്ങളിപ്പോ ഞങ്ങൾ ನೆಂಗಳ ഞങ്ങൾ ನೆಂಗಳ್ ഞങ്ങൾ ಅದು ಒಂಥರ ಒತ್ತೈತೆ, ಅದು ಬರೀ ನಿಮ್ ಬಾಯಲ್ಲಿ. ഞങ്ങൾ ഞങ്ങൾ ഇപ്പോ ഞങ്ങൾ ഇപ്പോ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. കഴിക്കാൻ ഞങ്ങൾ ഇപ്പോ കഴിക്കാൻ കണിക്കാൻ കഴിക്കാൻ കടിക്കാൻ കഴിക്കാൻ കഴിക്കാൻ ಕಡಿಯಲ್ಲ ಬ್ರೋ, ಕೈ ಕೈ ಕಳಿ ಕಳಿ ಆ ಕಳಿ ಕೈರಿ ಕಳಿ ಕರಿ ಕಳಿ ಬರೋಣ ಬಿಡು ಬ್ರೋ, ನಾವೀಗ ತಿನ್ನೋಕೆ ಹೋಗ್ತಾ ಇದೀವಿ, ಬನ್ನಿ. ಅದ ಫುಲ್ ಹೇಳಿ, ನೀವು ಒಂದ್ಸಲಿ ಫುಲ್ ಹೇಳಿ. ഞങ്ങളിപ്പോ കഴിക്കാൻ പോവുകയാണ്. ನಂಗೆ ಗೈಸ್, ನೀವು ಸಖತ್ ಕಷ್ಟ ಮಾತ್ರ ಮಲಯಾಳಂ ಕಡಿಯೋದು. ನಂಗೆ ಓಕೆ ಅದೇ ಅವ್ರು ಹೇಳಿದ್ದಲ್ಲ, ಅದೇ ಮಲಯಾಳಂ ಒಂದ್ ಸ್ವಲ್ಪ ಕಷ್ಟನೇ. ಇನ್ನೊಂದ್ 2-3 ವರ್ಡ್ಸ್ ಟ್ರೈ ಮಾಡೋಣ. ಇವತ್ತೊಂದು 3-4 ವರ್ಡ್ಸ್ ಕಲ್ಸ್ಬಿಟ್ಟು ಹೋಗೋಣ. ಏನಂತ ಕಳಿಸ್ತೀರಾ? ಖಂಡಿತ. ಟನ್ ಕಲಿಯೋಣ. ಇಷ್ಟ ಹಾಕ್ಸ್ಕೊಂಡಾಯ್ತು, ಇವಾಗ ಇದನ್ನ ಬಾರಿಸುವ ಸಮಯ. ನಾನು ಇಷ್ಟ ಹಾಕ್ಸ್ಕೊಂಡಿದ್ದೀನಿ. ಇದು ತೇಜಸ್ ಬ್ರೋ ತಟ್ಟೆ, ಅಂಡ್ ಇದು ಅಲೆಕ್ಸ್ ಬ್ರೋದು, ಅಂಡ್ ಇದು ಸುವೇಲ್ದು. ಈಗ ತಿಂದಿದ್ದೆಲ್ಲ ಮುಗೀತು ಬ್ರೋ, ಈಗ ತಿಂದಿದ್ದೆಲ್ಲ ಮುಗೀತು. ಮಲಯಾಳಂ ಏನ್ ಹೇಳ್ತಾರೆ? കഴിച്ചു കഴിഞ്ഞു. കഴിച്ചു കഴിഞ്ഞു. ಕಳಚಿ ಕಳಿಯುಣ್ಣು. കഴിഞ്ഞു ಅಲ್ಲ, കഴിച്ച് ಕೈಚ್ കഴിഞ്ഞു. ಕೈಯು ಆಯ್ತು. ಕೈಚ್ ಕೈಯು ಕೈಚ್. ಓಕೆ, ಇವಾಗ ನಾವು ರೂಮ್ಗೆ ಹೋಗಿ ಮಲ್ಕೋತೀವಿ. ഞങ്ങളിപ്പോ ഉറങ്ങാൻ പോവാ. ಬ್ರೋ ಈ ಕಡೆ ಬನ್ನಿ ಚೂರು, ಬನ್ನಿ. ನಮ್ಮ ಟೀಚರ್ ಬನ್ನಿ, ಮಲಯಾಳಂ ಟೀಚರ್ ಬರ್ತಾರೆ ಈಗ. ഞങ്ങൾ ഇപ്പോൾ ഉറങ്ങാൻ പോവുകയാണ്. ಹಂಗೆ ഉറങ്ങാൻ പോകുവാണ്. ഞങ്ങളിപ്പോ ഉറങ്ങാൻ പോകുവാണ്. ഞങ്ങളിപ്പോ ഉറങ്ങാൻ പോകോള.
ಪೋಗೋಡಲ್ಲ ಪೋಗುವಾಳ ಗೊತ್ತಾಯ್ತಾ ಏನಂತ ಸೊ ಮಲಯಾಳಂ ಒಂದ್ ಸ್ವಲ್ಪ ಡಿಫಿಕಲ್ಟ್ ಡಿಫಿಕಲ್ಟ್ ಅನ್ಕೊಳ್ಳಿ ಕಲಿಯೋದು ಮಾತ್ರ ಹೆಂಗೋ ಒಟ್ನಲ್ಲಿ ಒಂದ್ ರೇಂಜಿಗೆ ಕಲ್ತ್ಕೊಂಡೆ ಮಲಯಾಳಂನ ಒಂದ್ 2-3 ವರ್ಡ್ಸ್ ಕಲ್ತಿದ್ದೀನಿ ಅದು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಮರ್ತೋಯ್ತೀನಿ ಗೈಸ್ ವಿಡಿಯೋ ಎಂಡ್ ಮಾಡೋದು ಮರ್ತೋಗಿದ್ದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ 1 2 3 ಓಟು ನೆಕ್ಸ್ಟ್ ವರ್ಷ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಗೈಸ್ ಬಾಯ್ ಹೇಳಿ ಬಾಯ್ 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 ಬಾಯ್